ದಗದ್ ಲೇಟ್ ಮಾಡಿಯಲ್ಲ. ಹ್ಞೂ ನೋಡ ಲಕ್ಷ್ಮಿ, ಲೇಟ್ ಆಯ್ತು ನೋಡು. ನಮ್ಮ ನಾದ್ನಿ ಮಗನ ಮದುವೆ ಇತ್ತಲ್ಲ, ಹೋಗಿದ್ದೆ ನೋಡಿ 2 ದಿನ. ಮನ್ಯಾಗೆಲ್ಲ ಒಂಥರ ಧೂಳು ಹೊಕ್ಕೊಂಡಂಗ ಆಗ್ಬಿಟ್ಟಿತ್ತು. ಒಟ್ಟು ಸ್ವಚ್ಛ ಮಾಡ್ಕೊಡ್ದೆ, ಒಂದಿಟ್ಟು ಲೇಟ್ ಆಯ್ತು ನೋಡು. ಒಬ್ಬಾಕಿನೇ ಬಂದೇನೆ? ನಿಮ್ಮ ಅತ್ತೇನು ಕಾಣಕತ್ತೆ ಇಲ್ಲಲ್ಲ? ಎಲ್ಲದ ನಿಮ್ಮ ಅತ್ತಿ? ಅಯ್ಯ, ಆ ಮುದೋಡಿ ಇಟ್ಟು ಜಲ್ದಿ ಬರ್ತೈತೆ. ಎಲ್ಲಾರನು ಕಳಿಸಿ ಬರ್ತಾಳಕಿ. ಆಕೆ ಯಾಕೆ ಇಟ್ಟು ಜಲ್ದಿ ಬಂದಾಳೆ? ಮತ್ತೆ ಮನೆಗೆ ಬಂದೆ ಅಂದ್ರೆ ದಗದ ಮಾಡೋದು ಹತ್ತಿತ್ತು ಅಂತ ಹೇಳಿ ಅಲ್ಲೇ ಶಟದಾಳ. ಅಯ್ಯ, ಮದುವೆ ಮುಗ್ದಿತ್ತಂದ್ರೆ ಬರ್ಬೇಕಿಲ್ಲ, ಅಲ್ಲಿ ಒಂದು ಗಂಟೆ ಗಂಟೆ ಇಟ್ಟಾಳೇನು? ಎಲ್ಲಿ ಹೋದ್ರೂ ಹಿಂಗ ಮಾಡ್ತಾಳಲ್ಲ ನಿಮ್ಮ ಅತ್ತಿ. ಅಯ್ಯವ, ಆಕಿನ ಇಷ್ಟ ಅಲ್ಲೇವ. ಮತ್ ನಾ ಏನಾರ ಬಾ ಅಂದೆ ಅಂದ್ರೆ ಮುಗ್ದೋಯ್ತು. ಮಗನ ಮುಂದೆ ಚುಚ್ಚುತ್ತಾಳೆ. ನಿನ್ ಹೆಂಡತಿ ಕರ್ಕೊಂಡು ಬಂದು ನಾ ಇನ್ನೂ ಒಂದು 4 ದಿನ ಇದ್ದು ಬರ್ತಿದ್ದೆ ಅಂತ ಹೇಳಿ. ಅದಕ್ಕೆ 4 ದಿನ ಯಾಕೆ, ತಿಂಗಳಗಟ್ಲೆ ಆ ಕಡೆ ಹೋಲಿ, ನನಗೂ ದಗದರ ಹಗದಾಗ್ತೈತಿ. ಮದುವೆ ಗಿದ್ವಿ ಹೆಂಗಾಯ್ತು? ಊಟಕ್ಕೆ ಏನ್ ಮಾಡ್ಸಿದ್ರು? ಮದುವೆ ಎಲ್ಲ ಬೇಷ್ ಆಯ್ತು, ಊಟಕ್ಕೆ ಬೇಷ್ ಮಾಡ್ಸಿದ್ರು. ಅದೇ ಸಜ್ಜಿ ರೊಟ್ಟಿ, ಚಪಾತಿ, 2 ತರ ಹಿಂಡಿ, ಬದ್ನಿಕಾಯಿ ಪಲ್ಯ, ಆಮೇಲೆ ಇದು ಶೇಂಗಾ ಹಿಂಡಿ, ಉಪ್ಪಿನಕಾಯಿ, ಹಪ್ಪಳ, ಅನ್ನ ಮತ್ತು ಮಜ್ಜಿಗೆ ಇಟ್ಟಿದ್ರು. ಮತ್ ಮ್ಯಾಗ ಒಂದು ಐಸ್ ಕ್ರೀಮ್ ಇಟ್ಟಿದ್ರು. ಬೇಷ್ ಆದಂಗ ಕಾಣ್ತೈತ್ ಮದ್ವಿ. ಮತ್ತೆ ಐಸ್ ಕ್ರೀಮ್ ಇಟ್ಟಾರಂದ್ರೆ ಬೇಷ್ ಆಗೈತಿ ಅನ್ನಂಗ. ಇದು ನೀನು ಸಿರಿ ಉಡ್ಸಿಲ್ಲ? ಉಡ್ಸಾಯವ್ವ, ಉಡ್ಸಾ. ಮತ್ತೇನ ನಮಗ್ ತೋರ್ಸೇ ಇಲ್ಲಲ್ಲ? ಅಯ್ಯಯ್ಯ, ಏನ್ ಮನಾರ್ ಚಲೋ ಸೀರೆ ಐತೆ ತಂತ ತೋರಿಸ್ಲೇವ. ಪರ್ಶಿ ವರ್ಷ ಒಂದ್ ಸೀರೆ ಐತಿ, ಬಾಳ ಆದ್ರೆ 100-150 ರೂಪಾಯಿ ಇದ್ದಿರ್ಬೇಕು ನೋಡು ಅಂತ ಸೀರೆ ಉಡ್ಸಾಳ. ಅದೇ ನಮ್ಮ ಅತ್ತಿಗಂದ್ರೆ ರೇಷ್ಮೆ ಸೀರೆ, ಯಾಕಂದ್ರೆ ಅವ್ರ ಓದಾಳಲ್ಲ, ಅದಕ್ಕೆ ರೇಷ್ಮೆ ಸೀರೆ ಉಡ್ಸಾಳ. ನಮಗಂದ್ರೆ ಕಿಮ್ಮತ್ತೇ ಇಲ್ಲ. ಪರ್ಶಿ ವರ್ಷ ಅಂತ ಸೀರೆ ಉಡ್ಸಾಳ. ಅಟ ಸಾದಾ ಸೀರೆ ಉಡ್ಸಾಳ. ಅಲ್ಲ, ನೀ ನೋಡಿದ್ರೆ ಆಕೆ 2,000 ರೂಪಾಯಿ ಸೀರೆ, ಆಕಿನ ಗಂಡಗ್ 1,000 ರೂಪಾಯಿ ಅರೇಬಿ, ಆಕಿನ ಮಕ್ಕಳಿಗೆ 500 ರೂಪಾಯಿ ಇಟ್ಟೆಲ್ಲ ಮಾಡಿ ನಿನಗ ಅಂತ ಸೀರೆ ಉಡ್ಸಾಳ ಆಕಿ? ಹೂನೆ, ಅಂತ ಸೀರೆ ಉಡ್ಸಾಳ. ನನಗ ಅದಕ್ಕೆ ಸಿಟ್ಟು ಬಂತೆ. ಜಗಳ ಮಾಡಿನ ಬಂದಿನ್ ನಾನು. ನಾ ಅಂದ್ರೆ ಕಿಮ್ಮತ್ತ ಇಲ್ಲ, ನಿಮ್ಮ ಮನ್ಯಾಗ ಇನ್ನೊಮ್ಮೆ ಎದಕ್ಕೂ ಕರಿಯಬೇಡ್ರಿ ಅಂತೇಳಿ. ಅಲ್ಲ, ನಾನು 2,000 ರೂಪಾಯಿ ಸೀರೆ ಕೊಟ್ಟಿನಿ. ಅಲ್ಲ, 2,000 ರೂಪಾಯಿ ಸೀರೆ ಕೊಡೋದು ಬೇಡ ನನಗ, ಒಂದು 500 ರೂಪಾಯಿ ಸೀರೆ ಬಾಳ ನನಗ. ಇಂಥ ಸೀರೆ ಕೊಡ್ತಾಳಂದ್ರ ಮತ್ತೆ ಆಕಿಗೆ ಎಷ್ಟಿದ್ದಿರ್ಬೇಕು? ಅವಕಿನ ಗುಣಗಳು ಬಾ ಕೆಟ್ಟದಾವ, ಕೆಟ್ಟ ಗುಣಗಳದಾವ. ಅಲ್ಲ, ಅಲ್ಲೇ ಮಂದಿಗೆ ನೋಡು, ಬ್ಯಾರೆ ಬ್ಯಾರೆದವ್ರಿಗೆ ಬ್ಯಾರೆ ಬ್ಯಾರೆ ತರ ಸೀರೆ ಹಾಕ್ಯಾಳ. ಅಲ್ಲಿ ಇನ್ನೊಬೇಕಿ ಯಾವಾಗನ ಅವ್ರ ಅತ್ತಿ ಕಡೆದ ಕೆನಸ್ತೈತಿವ, ಆಕಿಗೆ ನೋಡ್ಬೇಕು ಎಂತ ಚಲೋ ಸೀರೆ ಕೊಟ್ಟಾಳ. ನನಗಂದ್ರೆ ಇಂಥ ಸಿರಿ ಕೊಟ್ಟಾಳ. ನನಗೂ ನೋಡಿ ಸಿಟ್ಟ ಬಂದಿತ್ತು. ಆಕಿನ ಮುಖದ ಮೇಲೆ ಅಲ್ಲೇ ಹೋಗೋದು ಬರ್ಬೇಕಂತ ಮಾಡಿದ್ದೆ. ಅದಾನಲ್ಲ ನನ್ನ ಗಂಡ, ಯಾಕಿದ್ರೆ ಇರಲ್ಲ ಕಾಳೆ ಮಂದ್ಯಾಗ ಏನಾದ್ರು ನೋಡ್ಲಾರ್ದ ಕೊಟ್ಟಿರ್ಬೇಕು. ಇಟ್ಕೋ ಸುಮ್ ಇಟ್ಕೋ ಅಂತ ಹಿಡಿಸಿದ. ಛೇ ಹಿಂಗ್ ಮಾಡ್ಬಾರ್ದಾಗಿತ್ತವ, ಹಿಂಗ್ ಮಾಡಬಾರ್ದಾಗಿತ್ತು. ಅಲ್ಲ, ಹೋದಾಗ ಬಂದಾಗ ಏನಿಲ್ಲ ಅಂದ್ರೂ ನೀ ಅಂತೂ 300 ರೂಪಾಯಿ ಸೀರೆಯರ ಉಡ್ಸಿ ಅಟ್ಟದ ಕನಿಷ್ಠ ನಿನಗ ತೀರಾ ಅಂತ ಸೀರೆ ಉಡಿಸ್ತಾಳಂದ್ರೆ ತಿಳಿಬೇಕು ಬಿಡಕೀವು. ಅಲ್ಲ, ಅದ್ರ ಬದ್ಲಿ ಉಡ್ಸುದಾರ ಬಿಡ್ಬೇಕಿಲ್ಲ, ಉಡ್ಸುದಾರ ಬಿಟ್ಟಾಳಂತೀನಿ. ಹೆಸರಿಗೆ ಅಟ್ಟ ಉಡಿಸ್ದಂಗಾಗಿರ್ಬೇಕು. ಒಳಗ್ ನೋಡಿದ್ರೆ ಏನ್ ಪಿಂಜದಾಳಿ, ಅದು ಏನ್ ಚಲೋ ಐತೆ ಮಾಡಿ ಏನು ಊಟ ಬಿಟ್ಟು ಸೀರೆ ಇದ್ದಂಗ ಕಾಣ್ತೈತಿ. ಒಳಗ್ ಒಟ್ಟು ಹೊಲಸ ಐತಿ ಅಂತ ಸೀರೆ ಉಡ್ಸಾಳ. ಊಟ ಬಿಟ್ಟು ಸೀರೆ. ಅಲ್ಲ, ನೀ ಏನ್ ಸೀರೆಗೆ ನಟ ಬರ್ಗೆಟ್ ನಿಂತೇನು? ಹಂಗ ಮನಸ್ಸು ಮಾಡಿದ್ರೆ ನೀನ ಮನಾರಿ 2,000 ರೂಪಾಯಿ ತಗೊಂಡ್ ಸೀರೆ ಉಡ್ಬೇಕು. ನೀನು ಶೋಕಿ ಮಾಡಕ್ ಹೋಗಲ್ಲ. ಅಲ್ಲ, ತೀರಾ ಏನ ಅಟ್ ಕಲಿಸಿ ಮಾಡ್ಬಿಟ್ಟ ಏನ? ಅದಕ್ಕ ನಾವು ನೀನು ಬಡ್ಕೋತೇವಿ. ಸಂಸಾರ ಅನ್ಬೇಡ. ನಮ್ಮಂಗ ಒಂದಿಟ್ಟೆ ಚಲೋ ಸೀರೆ ಉಡ. 4 ಮಂದಿ ಬರೀ ಅರ್ಬಿ ನೋಡಿ ಅಳಿತಾರ ನಮ್ಮನ, ಒಳಗಿನ ಗುಣಗಳು ನೋಡಿ ಅಳುದಿಲ್ಲ ತೇಳಿ ನೀ ಎಲ್ಲಿ ಕೇಳ್ತಿ? ಅಯ್ಯ, ಇರ್ಬಿಡ. ಮಕ್ಳು ಮನಿ ಸಂಸಾರ ಎಲ್ಲ ಅಂದ್ಮ್ಯಾಗ ಅಟ್ಟಿಡ್ ತುಟ್ಟಿ ಸೀರೆ ಎಲ್ಲಿ ಉಡದೆ? 300 ರೂಪಾಯಿ ಸಾಕತ್ತೇಳಿ ಹಬ್ಬ ಹುಣಿಗೂ 300 ರೂಪಾಯಿ ತಗೊಳ್ಳೋಣ ಬರ್ತಿ. ಈಗಾರ ತಿಳ್ಕೊ ಒಂದಿಟ್ಟು. ಅಯ್ಯ, ನಾ ಏನ 1,000 ರೂಪಾಯಿ ತಗೊಂಡ್ ಸೀರೆ ಉಡುದು ತಡ ಹತ್ತದಿಲ್ಲ, ಶೋಕಿ ಮಾಡಬಾರ್ದತ್ ಹೇಳಿ. ಸಂಸಾರ ಅಂದ್ಮ್ಯಾಗ ಎಲ್ಲ ನೋಡ್ಕೊಂಡು ಹೋಗ್ಬೇಕಾಕೈತಿ, ಬಡ್ಕೊಂಡು ಹೋಗ್ಬೇಕಾಕೈತಿ ಅಂತ ಸುಮ್ಮನೆ ಇರ್ತೀನಿ ನಾನು. ಆಕಿನಂಗ ಮನಿ ಸಂಸಾರ ಬಿಟ್ಟು ಕೆಸಂದ್ರೆ ತಗೋತಾ ನೋಡು ಜೋಗ್ಯಾರ ಸಾಮಾನ, ಕೊಳ್ಳಾನು, ಕಿವ್ಯಾಗಿನು, ಮುಗ್ರ್ಯಾನು ತಗೊಂಡು ಒಂದ ಬಿ ತುಂಬಿಟ್ಟಾಳೆ. ಅವೆದಕ್ಕೆ ಬತ್ತು ಆಕಿ ಮಾಡ್ತಾಳ ಅಂತ ಹೇಳಿ ನಾನು ಕುಣ್ಯಾಕೈತೇನು? ಮಂದಿ ನೋಡಿ ಜೀವನ ಮಾಡಿದ್ರೆ ಮುಗಿದ್ ಹೋಯ್ತು. ತಲೆ ಮ್ಯಾಗೆ ತಟ್ಟು ಹಾಕೊಂಡ ಹೋಗೋದಕ್ಕೈತಿ. ನಮ್ದೆಟ್ಟೈತಿ, ನಾವ್ ಅಟ್ಟ ಹಾಸಿಗಿದ್ದಟ್ ಕಾಲ್ ಸಜ್ಬೇಕು. ಅಲ್ಲ ಕೈತಕ್ಕ, ನೀ ಅಟ್ಟ ಸಿಂಗಾರ ವಯ್ಯಾರ ಅಟ್ಟ ಮೇಕಪ್ ಮಾಡ್ಕೊಂಡು ಅಡ್ಡಾಡ್ತಾಳ ನೋಡ್ಬೇಕಾಕಿಂದ ಸ್ಟೈಲ್ ಗೀಲ. ನೀನು ಒಂದಿಟ್ಟು ಕಲಿ. ಛೀ ಏನಂತ ಏನಿನಿ ಏನ್ ಮಾತಾಡ್ತೀನಿ ನೀನು? ಅಕ್ಕಿನ ನೋಡಿ ನಾ ಕಲಿದೆ. ಅಕ್ಕಿನ ನೋಡಿ ನಾ ಕಲಿತೆ ಅಂದ್ರೆ ಊರಾಗಿನ ಮಂದಿ ಒಟ್ಟೂರು ಏನ್ ಗಂಡ್ರ ಅಡ್ಡಾಡ್ತೈತೆ ಅಂತಾರ. ನೋಡಿ ಇಲ್ಲಿ ಅಕ್ಕಿಗಂತೂ ಸುಮ್ಮನೆ ಮಾತಾಡ್ತಾರೇನು? ಮುಂದೆ ಅಟ್ಟೆ ನೋಡಾಕ ಹಂಗಕ್ಕಿ, ಮುಂದೆ ಯಾರು ಅನ್ನೋದಿಲ್ಲ. ಹಿಂದೆ ಅಟ್ಟ ಮಾತಾಡ್ತಾರೆ. ಎಲ್ಲ ನನ್ನ ಕಿವಿ ಬಿದ್ದಾವೆ. ನಾ ಅಂದ್ರೆ ಮತ್ತೆ ಕೆಟ್ಟಕ್ಕಿ ಅನ್ನತ್ತೆ ಸುಮ್ಮದಿನ ನಾನು. ಯವ್ವ, ನಾ ಇದಕ್ಕಿದ್ದಂಗ ಇರ್ತೀನಿ. ಯಾರು ನೋಡಿ ಬದ್ಲಾಗಬಾರ್ದು. ಆಯ್ತು ಬರವ, ನೀ ಏನ ಮಾತು ಕೇಳುದಿಲ್ಲ, ನೀ ಏನ್ ಬದ್ಲಾಗುದಿಲ್ಲ. ಏನ್ ಬರ್ತಾನೆ ಮಾತಿ? ಯಾರಿಗ್ ಗೊತ್ತು, ಬಂದಾಗ ಬಂದಿರ್ತಾರೆ. ನಾ ಏನ್ ಬಾ ಫೋನು ಹಚ್ಚುದಿಲ್ಲ, ಏನೂ ಇಲ್ಲ. ಯಾವಾಗ ಯಾಕೆ ಬರೋಲೆಕ್ಕ, ಯಾವಾಗ ಯಾಕೆ ಬಿಡೋಲೆಕ್ಕ. ಇನ್ನ 15 ದಿನ ಆರಾಮ್ ಅಲ್ಲೇ ಇರೋಲೆಕ್ಕ. ನನ್ನ ದಗದರ ತಪ್ಪೈತಿ. ಬಂದ್ಲಂದ್ರೆ ಜಿಮಾತಿಂದ ಜೀರಿಗೆ ಹರಿದು ಬಿಡ್ತಾಳ. ಅದು ಮಾಡಿ ಇದು ಮಾಡಲ್ಲ ಕೂತಿಲ್ಲ ಕೂತ ಅವ್ರ ಜೊತೆ ಯಾಕೆ ಮಾತಾಡಕತ್ತಿ, ಇವ್ರ ಜೊತೆ ಯಾಕೆ ಮಾತಾಡಕತ್ತೆ. ಸುಮ್ಮನೆ ತಂಡ 15 ದಿನ ಇರ್ತೀನಿ, ಅಲ್ಲೇ ಇರೋಲೆಕ್ಕ. 15 ದಿನ. ಅದು ಕರೆ ಬಿಡು. ಅಣ್ಣೆಲ್ಲ ಹೋಗ್ಯಾನವ ಹೊಲಕ್ಕೆ ನೀರ್ ಹಾಯಿಸ್ಬೇಕತ್ತಿರ ಹೋಗ್ಯಾನ. ಬರ್ತಾನೇನ? ಇಟ್ ಬಾಂಡೆ ತಿಕ್ಕಿ ಕಿಸಿಂದ್ರೆ ಇನ್ನ ರೊಟ್ಟಿ ಮಾಡ್ಬೇಕು ನಾನು. ಆಯ್ತು ಗುರವ, ಮಾಡ್ ಮತ್ ನಾ ಮಾತಾಡ್ಕೋ ಕುಂತೆ ಅಂದ್ರೆ ಅಲ್ಲೇ ಕುಂದಿರ್ತಾವ ಬಾಂಡೆ ಹೋಗ್ಯಾನೆ ಎಲ್ಲ. ಮಾಡ್ ನೀನೆ ಸಂಜೆ ಕಡೆ ಬರ್ತೀನತ್ ನಾನು. ಇಲ್ಲ ಅಂದ್ರೆ ನೀನೇ ದಗದಾಗಿನ್ ಬಾ ಕಡಿ. ಆಯ್ತು ಬರ್ತೀನಿ ತಗೋ.
ನೋಡಿದ್ರಲ್ಲ ಈ ಕತೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತೆ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಾಕತ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ರಿ, ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ. ನಿಮ್ಮ ನಕ್ಸುವಂತ ವಿಡಿಯೋ ಇನ್ನ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ.